ಶರತ್ ಸರ್, ಈಗ ಪಟಾಕಿಯ ಸೌಂಡಿಂದ ಮಕ್ಕಳು ಹಾಗೂ ವೃದ್ಧರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಆರೋಗ್ಯದ ದೃಷ್ಟಿಯಿಂದ? ಎರಡಿದೆ ಇಲ್ಲಿ. ನಾನು ಅವಾಗಲೇ ಹೇಳ್ತೀವಿ ಸರ್, ನಿಮಗೆ ಸೌಂಡ್ ವೈಸ್ ನೋಡಿದ್ರೆ ತುಂಬಾ ಜನರಿಗೆ ಇಲ್ಲಿ ಕಿವಿಗೆ ಎಲ್ಲಿ ಆಲ್ರೆಡಿ ಹಿಯರಿಂಗ್ ಲಾಸ್ ಇರುತ್ತೆ, ಅವರಿಗೆ ಆಲ್ರೆಡಿ ತೊಂದರೆ ಇರುತ್ತೆ ಕಿವಿಯಲ್ಲಿ ಕೇಳಿಸೋದಕ್ಕೆ, ಅಲ್ಲಿ ಇನ್ನೂ ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ. ಅವ್ರ ಪಕ್ಕದಲ್ಲಿ ಏನೋ ಪಟಾಕಿ ಸಿಡಿತು ಅಂತ ಹೇಳಿದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ. ಇದೇ ಸ್ವಲ್ಪ ಕಾಂಪ್ಲಿಕೇಟೆಡ್, ಆಲ್ರೆಡಿ ಅವರಿಗೆ ಹಿಯರಿಂಗ್ ಲಾಸ್ ಇದೆ, ಸಡನ್ ಆಗಿ ಜೋರಾಗಿ ಏನೋ ಒಂದು ಸೌಂಡ್ ಕೇಳ್ತು ಅಂತ ಹೇಳಿದ್ರೆ ಈ ಅವರ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ನೋಡಿ, ಕಿವಿ ಯಾವಾಗ ನಮ್ದು ಹಾರ್ಮ್ ಆಗುತ್ತೆ, ನಮ್ಮ ದೇಹದಲ್ಲಿರುವಂತಹ ಇಕ್ವಿಲಿಬ್ರಿಯಂ ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಅದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಕಿವಿಯಲ್ಲಿ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಅವರಿಗೆ ತಲೆ ಸುತ್ತು ಬಂದಂಗೆ ಆಗುವಂಥದ್ದು, ಅಥವಾ ಹೆಡ್ ಸ್ಪಿನ್ ಅಂತ ಹೇಳ್ತೇವೆ, ತಲೆ ಸುತ್ತು ಬಂದಂಗೆ ಆಗೋದು, ಮೈ ಎಲ್ಲ ಸುತ್ತು ಬಂದಂಗೆ ಆಗೋದು, ಅಥವಾ ಬಿದ್ದಂಗೆ ಆಗೋದು. ಸೊ ಇದೆಲ್ಲ ಆಗುವಂತ ಸಾಧ್ಯತೆಗಳಿರುತ್ತೆ. ಇದು ಸಡನ್ ಆಗಿ ಜೋರಾಗಿ ಒಂದು ಶಬ್ದ ಕೇಳ್ತು ಅಂತ ಹೇಳಿದ್ರೆ ಆಗುವಂಥದ್ದು. ಮಕ್ಕಳಲ್ಲಿ ಸ್ಟ್ರೆಸ್ ಆಂಗ್ಸೈಟಿ ಜಾಸ್ತಿ ಆಗ್ಬಿಡುತ್ತೆ ಸಡನ್ ಆಗಿ. ಮಕ್ಕಳಲ್ಲಿ ಇರಬಹುದು, ಅಥವಾ ಸಾಕು ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಯೂಶುವಲಿ ಸಡನ್ ಆಗಿ ಈ ರೀತಿಯಾದಂತಹ ಸೌಂಡ್ ಬಂತು ಅಂತ ಹೇಳಿದ್ರೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ಬಿಡುತ್ತೆ, ಹೆದರ್ಕೊಂಡ್ಬಿಡ್ತಾರೆ ಸಡನ್ ಆಗಿ, ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು. ಸೊ ಈ ಸೌಂಡ್ ಇಂದ ಹೇಳ್ತಿರೋದು ನಾನು ಸ್ಪೆಸಿಫಿಕ್ ಆಗಿ, ಬರೀ ಸೌಂಡ್ ನಾಯ್ಸ್ ಪೊಲ್ಯೂಷನ್ ಹೆಂಗೆ ಈ ಕ್ರಾಕರ್ಸ್ಗಳು ಅಥವಾ ಪಟಾಕಿಗಳು ಮಾಡುತ್ತೆ ಅಂತ. ಸೊ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸಡನ್ ಆಗಿ ಹೆದರ್ಕೊಳ್ಳುವಂಥದ್ದು, ಗಾಬರಿ ಆಗುವಂಥದ್ದು. ಕೆಲವೊಬ್ರು ಆ ಟ್ರಾಮಾನ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಎಷ್ಟೊಂದು ನಾನು ನೋಡ್ತೇನೆ ತುಂಬಾ ಜನರನ್ನ, ಇಲ್ಲ ಸರ್ ನಾನು ಚಿಕ್ಕವನಿದ್ದಾಗ ಯಾವಾಗಲೂ ಪಟಾಕಿಯಿಂದ ನನಗೆ ಒಂದು ಟ್ರಾಮಾ ಆಗಿತ್ತು, ನಾನು ಇವತ್ತಿಗೂ ಜೋರ್ ಶಬ್ದ ಆಯ್ತು ಅಂತ ಹೇಳಿದ್ರೆ, ಅಥವಾ ಪಟಾಕಿ ಸೌಂಡ್ ಎಲ್ಲೋ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನನಗೆ ಒನ್ ಟೈಪ್ ಆಂಗ್ಸೈಟಿ ಶುರು ಆಗುತ್ತೆ, ಸ್ಟ್ರೆಸ್ ಶುರು ಆಗುತ್ತೆ, ನಾನು ಹೋಗಿ ಕಿವಿನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಅಂತ. ಆ ರೀತಿಯಾದಂತಹ ಟ್ರಾಮಾಗಳು ಕೂಡ ಆಗಿರುವ ಜನ ಇದ್ದಾರೆ.